ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಸರು ಸಾರು ಅಥವಾ ಮೊಸರು ಖಾರ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಜನ ಒಂದೊಂದು ರೀತಿ ಮಾಡ್ತಾರೆ. ಇಲ್ಲಿ ನಾನು ಮಾಡೋದೊಂದು ಡಿಫ್ರೆಂಟ್ ಆಗಿದೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಖಂಡಿತ ಇದನ್ನು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಮತ್ತು ಇದಕ್ಕೆ ಸಪ್ಪನ ಗುರಳು ಅಂದರೆ ನಾವು ಕುಚ್ಚಿ ಎಳ್ಳು ಅಂತಿರಲ್ಲ, ಅದನ್ನು ನಾನು ಹುರ್ಕೊಂಡು ಸಪ್ಪಂದು ಹಂಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಸ್ವಲ್ಪ ಶೇಂಗಾ, ಮತ್ತು ಇದಕ್ಕೆ ಮೊಸರನ್ನ ಕಡಿದ್ಕೊಂಡು ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಪ್ಯಾನ್ಗೆ ಬಿಸಿ ಆದರೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದು ಸಣ್ಣಗೆ ಬಿಸಿ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ತೀರಿ. ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ತುಂಬ ಜನ ಒಂದೊಂದು ರೀತಿ ಮಾಡ್ತಾರೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಹಾಕಬೇಕು ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಆಗಿದೆ. ಆದಮೇಲೆ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಈ ನಾಲ್ಕನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿರೋಣ. ನೋಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಎಲ್ಲನೂ ಫ್ರೈ ಆಗಿದೆ. ಇದು ತಣ್ಣಗಾಗಿ ಬಿಡ್ಬೇಕು ನಾವೀಗ. ಈ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಅದನ್ನೆಲ್ಲ ನಾನು ಜಾರಿಗೆ ಹಾಕಿ ತಣ್ಣಗಾಗಿ ಬಿಟ್ಟಿದ್ದೀನಿ. ಇದನ್ನು ಈ ತಣ್ಣಗಾಗೋ ತನಕ ನಾವು ಇನ್ನೊಂದು ಪ್ಯಾನ್ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಏನು ಬೇಕಾಗಲ್ಲ, ತುಂಬ ಜಲ್ದಿ ಮಾಡ್ಕೋಬೋದು. ಒಂದು 10 ನಿಮಿಷದಲ್ಲಿ ಇದು ಆಗೋಗ್ಬಿಡುತ್ತೆ. ತುಂಬ ಟೈಮೇನು ಹಿಡಿಯಲ್ಲ. ಇದು ಸ್ವಲ್ಪ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು. ಇದಕ್ಕೆ ಹಿಂಗೆ ಹಾಕಿ ಸಾಸಿವೆ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ. ಅದು ಸಾಸಿವೆ ಆಗಿದೆ. ಈಗ ಆದಮೇಲೆ ಅದು ಕರಿಬೇವು ಹಾಕ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕಾದರೂ ಮುದ್ದೆಗಾದರೂ ಒಳ್ಳೆ ಕಾಂಬಿನೇಷನ್ ಇದು. ಈ ಕರಿಬೇವು ಆಗಿದೆ. ಕರಿಬೇವು ಆದಮೇಲೆ ನಾನು ಎಣ್ಣೆಗೆ ಎತ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ತುಂಬಾ ಬಾಡಿಸ್ಕೋಬೇಕಂತಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಬಾಡಿಸ್ಕೊಂಡ್ರೆ ಸಾಕು. ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ನಿಮಿಷದ ಕಾಲ, ಒಂದಿಂದ 2 ನಿಮಿಷದ ಕಾಲ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಇದನ್ನು ನೋಡಿ, ಒಂದು 2 ನಿಮಿಷದ ಕಾಲ ಬಾಡಿಸ್ಕೊಂಡಿದ್ದೀನಿ. ತುಂಬಾ ಏನು ಬ್ರೌನ್ ಕಲರ್ ಆಗೋತ್ತಂತ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗ್ಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ಇದು ಸ್ವಲ್ಪ ತಣ್ಣಗಾಗಿ ಬಿಡೋಣ ನೋಡಿ. ನಾನು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹುರ್ಕೊಂಡಿರೋದು, ಎಣ್ಣೆ ಹುರ್ಕೊಂಡಿರೋದನ್ನು ಹಾಕಿದ್ದೀನಿ. ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನು ಶೇಂಗಾನ ಹುರ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಕಲ್ಲುಪ್ಪು ಬಳಸಿ, ತುಂಬಾ ರುಚಿಯಾಗುತ್ತೆ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಡ ಅಂದವ್ರು ಸ್ಕಿಪ್ ಮಾಡ್ಕೋಬೋದು, ಬಟ್ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಇದನ್ನು ನೋಡಿ, ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಈ ಮೊಸರನ್ನೇನು ಕಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋಣ, ಸ್ವಲ್ಪ ನೀರು. ಜಾರಲ್ಲಿರೋದನ್ನೆಲ್ಲ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನೋಡಿ. ಈ ರೀತಿ ಆಗುತ್ತೆ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೋದು. ನೀವು ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಮೀಡಿಯಮಾಗಿದ್ದರೆ ಚೆನ್ನಾಗಿರುತ್ತೆ ಇದು ನೋಡಿ. ಎಲ್ಲ ಹಾಕಿದ್ದೀನಿ. ಈಗ ಇದು ಹಾಕಿದ ಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ, ಈರುಳ್ಳಿ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮೇಲೆ. ತಣ್ಣಗಾಗಿದೆ. ಈಗ ಈರುಳ್ಳಿ ಹಾಕಿ, ಮತ್ತು ನಾನು ಇದು ಸಪ್ಪಂದು ಗುರಳ್ಳು ಏನು ಹುರ್ಕೊಂಡಿದ್ನಲ್ಲ, ಬರೀ ಸಪ್ಪಂದು ಇದು ಕುಚ್ಚಿ ಎಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು, ಇದನ್ನೊಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ.
ಖಂಡಿತ ಹಾಕಿ, ತುಂಬಾ ರುಚಿಯಾಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಲ್ಲ ಗುರಳೆಲ್ಲ ಹಾಕಿ ಮತ್ತು ಈರುಳ್ಳಿ ನಾವು ಬೆನ್ಸ್ಕೊಂಡಿದ್ದೆಲ್ಲ ಹಾಕಿ ಕಲಸಿದ್ದೀನಿ. ನೋಡಿ ಮೊಸರು ಸಾರು ರೆಡಿಯಾಗಿದೆ. ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಈ ರೀತಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.